ನಮಸ್ಕಾರ. ಆರಂಭ ಮಾಡ್ಬಿಡ್ತೀನಿ ನಾನು ಜಾತಿ ಗಣತಿ ವಿಚಾರಕ್ಕೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮರ ಶುರುವಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಶುಕ್ರವಾರದ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡಿಸಲಾಗಿತ್ತು. 17ನೇ ತಾರೀಕಿನೊಳಗಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮಾಹಿತಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಬಹುಶಃ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡೋದಿಲ್ವೇನೋ ಅಥವಾ ತಾತ್ಕಾಲಿಕವಾಗಿ ಮುಂದೂಡುತ್ತಾರ ಗೊತ್ತಿಲ್ಲ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಸಮರ ಸಾರಿವೆ. ಮತ್ತೊಂದು ಕಡೆ ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಲಿಂಗಾಯತರು ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಬನ್ನಿ ನೋಡೋಣ. ಸಾಹೇಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ? ಕರ್ನಾಟಕದಲ್ಲಿ ಜಾತಿ ಗಣತಿಯದ್ದೇ ಜಗಳ. ಸಿಎಂ ಸಿದ್ದು ವಿರುದ್ಧ ಬಿಜೆಪಿ ಜೆಡಿಎಸ್ ದಾಳ. ಜಾತಿ ಗಣತಿ ಅದ್ಯಾವಾಗ ನಡೀತೋ, ಅದ್ಯಾರು ಬಂದ್ರೋ, ಅದೆಷ್ಟು ಜನ ಬಂದ್ರೋ, ಯಾರನ್ನ ಮಾತಾಡಿಸಿದ್ರೋ ಗೊತ್ತಿಲ್ಲ. ಕಾಕಾ ಪಾಟೀಲ್ ಮನೆಗೂ ಬಂದಿಲ್ಲ, ಮಹದೇವಪ್ಪನ ಮನೆಗೂ ಬಂದಿಲ್ಲ. ಆದ್ರೂ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡಿಸಿ ಅದನ್ನ ಜಾರಿ ಮಾಡೇ ಮಾಡುತ್ತೇನೆ ಅಂತ ತೋಳೇರಿಸಿಕೊಂಡು ನಿಂತಿದ್ದಾರೆ. ಅದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಜಾತಿ ಜಗಳ ಶುರುವಾಗಿದೆ. ಲಿಂಗಾಯತರಲ್ಲಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ, ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತೀರಿ, ಎಸ್ಟಿ ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ಲೆಕ್ಕ ಹಾಕ್ತೀರಿ, ಓಬಿಸಿನಲ್ಲಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ, ಕುರುಬ್ರಲ್ಲೂ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ. ಹಾಗಾದ್ರೆ ಸರ್, ಸಾಹೇಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ಮುಸ್ಲಿಂ ಕ್ರೈಸ್ತ ಜಾತಿ ಲೆಕ್ಕ ಮಾಡಿಲ್ಲಬೇಕೆ? ಮುಸ್ಲಿಮರಿಗೆ 4,500 ಕೋಟಿ, ಕುರುಬರಿಗೇನು? ಸಿದ್ದರಾಮಯ್ಯನವರು ಈ ಗಣತಿಯನ್ನು ಹೇಗೆ ಕೊಟ್ಟಿದ್ದಾರೆ? ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದ್ರೆ 75 ಲಕ್ಷ ಇರುವಂತ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ? 44 ಲಕ್ಷ ಇರುವಂತ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನ್ ಕೊಟ್ಟಿದ್ರಿ? ಓಬಿಸಿ ಅವರಿಗೆ ಏನ್ ಕೊಟ್ಟಿದ್ರಿ? ವೀರಶೈವ ಲಿಂಗಾಯತರಿಗೆ ಸಿಎಂ ಪಟ್ಟ ಕೊಡಿ. ಸಿದ್ದರಾಮಯ್ಯರೇ, ಈ ಜಾತಿಯ ಆಧಾರದ ಮೇಲೆ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಂಗಾದ್ರೆ ದೊಡ್ಡಗೌಡರು ಕುಮಾರಣ್ಣನ ಮನೆಗೂ ಬಂದಿಲ್ಲ. ಸಿದ್ದರಾಮಯ್ಯಗಾಗಿಯೇ ಮಾಡಿದ ವರದಿ. ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮನೆ, ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರು ಬಂದಿಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಎಷ್ಟು ಜನಗಳ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನ ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನ ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಖಡಕ್ ಸಂದೇಶವೊಂದು ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರ ಕೈಗೆತ್ತಿಕೊಳ್ಳಿ, ಹೋರಾಟ ತೀವ್ರಗೊಳಿಸಿ ಎಂದು ಸೂಚಿಸಿದ್ದಾರೆ. ಆ ಕೆಲಸಕ್ಕೆ ಪ್ರಧಾನಿ ಮೋದಿ ಅವರೇ ಚಾಲನೆ ನೀಡಿದ್ದು, ನಿನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆರಂಭ ಮಾಡ್ಬಿಡ್ತೀನಿ ನಾನು ಜಾತಿ ಗಣತಿ ವಿಚಾರಕ್ಕೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮರ ಶುರುವಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಶುಕ್ರವಾರದ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡಿಸಲಾಗಿತ್ತು. 17ನೇ ತಾರೀಕಿನೊಳಗಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮಾಹಿತಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಬಹುಶಃ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡೋದಿಲ್ವೇನೋ ಅಥವಾ ತಾತ್ಕಾಲಿಕವಾಗಿ ಮುಂದೂಡುತ್ತಾರ ಗೊತ್ತಿಲ್ಲ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಸಮರ ಸಾರಿವೆ. ಮತ್ತೊಂದು ಕಡೆ ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಲಿಂಗಾಯತರು ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಬನ್ನಿ ನೋಡೋಣ. ಸಾಹೇಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ? ಕರ್ನಾಟಕದಲ್ಲಿ ಜಾತಿ ಗಣತಿಯದ್ದೇ ಜಗಳ. ಸಿಎಂ ಸಿದ್ದು ವಿರುದ್ಧ ಬಿಜೆಪಿ ಜೆಡಿಎಸ್ ದಾಳ. ಜಾತಿ ಗಣತಿ
ಅದ್ಯಾವಾಗ ನಡೀತೋ ಅದ್ಯಾರು ಬಂದ್ರೋ ಅದೆಷ್ಟು ಜನ ಬಂದ್ರೋ ಯಾರನ್ನ ಮಾತಾಡಿಸಿದ್ರೋ ಗೊತ್ತಿಲ್ಲ. ಕಾಕಾ ಪಾಟೀಲ್ ಮನೆಗೂ ಬಂದಿಲ್ಲ, ಮಹದೇವಪ್ಪನ ಮನೆಗೂ ಬಂದಿಲ್ಲ. ಆದ್ರೂ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡಿಸಿ ಅದನ್ನ ಜಾರಿ ಮಾಡೇ ಮಾಡುತ್ತೇನೆ ಅಂತ ತೋಳೇರಿಸಿಕೊಂಡು ನಿಂತಿದ್ದಾರೆ. ಅದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಜಾತಿ ಜಗಳ ಶುರುವಾಗಿದೆ. ಲಿಂಗಾಯತರಲ್ಲಿ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ, ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಹಾಕ್ತೀರಿ, ಎಸ್ಟಿ ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ಲೆಕ್ಕ ಹಾಕ್ತೀರಿ, ಓಬಿಸಿನಲ್ಲಿ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ, ಕುರುಬ್ರಲ್ಲೂ ಉಪಜಾತಿಗಳನ್ನು ಲೆಕ್ಕ ಹಾಕ್ತೀರಿ. ಹಾಗಾದ್ರೆ ಸರ್, ಸಾಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ? ಮುಸ್ಲಿಂ ಕ್ರೈಸ್ತ ಜಾತಿ ಲೆಕ್ಕ ಮಾಡಿಲ್ಲಬೇಕೆ? ಮುಸ್ಲಿಮರಿಗೆ 4,500 ಕೋಟಿ, ಕುರುಬರಿಗೇನು? ಸಿದ್ದರಾಮಯ್ಯನವರು ಈ ಗಣತಿಯನ್ನು ಕೊಟ್ಟಿದ್ದಾರೆ. ಈ ಗಣತಿ ಅವ್ರು ಕೊಟ್ಟರೆ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು. ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದ್ರೆ 75 ಲಕ್ಷ ಇರುವಂತ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ? 44 ಲಕ್ಷ ಇರುವಂತ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನ್ ಕೊಟ್ಟಿದ್ರಿ? ಓಬಿಸಿ ಅವರಿಗೆ ಏನ್ ಕೊಟ್ಟಿದ್ರಿ? ವೀರಶೈವ ಲಿಂಗಾಯತರಿಗೆ ಸಿಎಂ ಪಟ್ಟ ಕೊಡಿ. ಸಿದ್ದರಾಮಯ್ಯರೇ, ಈ ಜಾತಿಯ ಆಧಾರದ ಮೇಲೆ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಂಗಾದ್ರೆ ದೊಡ್ಡಗೌಡರು ಕುಮಾರಣ್ಣನ ಮನೆಗೂ ಬಂದಿಲ್ಲ. ಸಿದ್ದರಾಮಯ್ಯಗಾಗಿಯೇ ಮಾಡಿದ ವರದಿ. ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮನೆ ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರು ಬಂದಿಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಎಷ್ಟು ಜನಗಳ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನ ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನ ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಖಡಕ್ ಸಂದೇಶವೊಂದು ರವಾನೆಯಾಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರ ಕೈಗೆತ್ತಿಕೊಳ್ಳಿ, ಹೋರಾಟ ತೀವ್ರಗೊಳಿಸಿ ಎಂದು ಸೂಚಿಸಿದ್ದಾರೆ. ಆ ಕೆಲಸಕ್ಕೆ ಪ್ರಧಾನಿ ಮೋದಿ ಅವರೇ ಚಾಲನೆ ನೀಡಿದ್ದು ನಿನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆರಂಭ ಮಾಡ್ಬಿಡ್ತೀನಿ ನಾನು ಜಾತಿ ಗಣತಿ ವಿಚಾರಕ್ಕೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮರ ಶುರುವಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ, ಶುಕ್ರವಾರದ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡಿಸಲಾಗಿತ್ತು. 17ನೇ ತಾರೀಕಿನೊಳಗಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮಾಹಿತಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಬಹುಶಃ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಇದನ್ನ ಮಂಡನೆ ಮಾಡೋದಿಲ್ವೇನೋ ಅಥವಾ ತಾತ್ಕಾಲಿಕವಾಗಿ ಮುಂದೂಡುತ್ತಾರೆ ಗೊತ್ತಿಲ್ಲ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಸಮರ ಸಾರಿವೆ. ಮತ್ತೊಂದು ಕಡೆ ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಲಿಂಗಾಯತರು ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಬನ್ನಿ ನೋಡೋಣ.